ರಾಷ್ಟ್ರಕವಿ ಕುವೆಂಪು ಅವರ ಜಾತಿಗೆ ಸೇರಿದಂತಹ ಕೆಲವು ಜನರು ಒಂದಿನ ಆಶ್ರಮಕ್ಕೆ ಬಂದ್ರಂತೆ. ಅವ್ರಿಗೆ ಕೇಳಿದ್ರಂತೆ, ನೀವು ನಮ್ಮ ಜಾತಿಯ ನಾಯಕರಾಗಬೇಕು ಅಂತ. ಅದಕ್ಕೆ ಕುವೆಂಪು ಅವರು ಒಳಗಡೆ ಹೋಗಿ ಒಂದು ದೊಡ್ಡ ಮ್ಯಾಪ್ ತಗೊಂಡ್ ಬಂದ್ರಂತೆ, ಭೂಪಟನ. ಅದನ್ನ ತಗೊಂಡ್ ಬಂದು ಹೇಳಿದ್ರಂತೆ, ಇದು ಜಗತ್ತಿನ ಭೂಪಟ. ಅದನ್ನ ಬಂದವರ ಮುಂದೆ ಹರಡಿ, ನೋಡ್ರಿ ಇದು ಜಗತ್ತು ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಭಾರತ ದೇಶ, ಇದರ ಸ್ಥಾನ ನೋಡಿ, ಅದರಲ್ಲಿ ದಕ್ಷಿಣ ಭಾರತ, ಅದರಲ್ಲಿ ಮೈಸೂರು, ಆ ಊರಿನ ಹೆಸರು ಅಕಸ್ಮಾತ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿನ ಒಂದು ಜಾತಿ, ಅದಕ್ಕೆ ನಾನು ನಾಯಕ. ಎಂತ ದೊಡ್ಡ ಪದವಿ ಕೊಡ್ತಾ ಇದ್ದೀರಾ ನನಗೆ ಅಂತ ಕೇಳಿದ್ರಂತೆ. ಈ ಮಾತನ್ನ ಕೇಳಿದಂತಹ ಅಷ್ಟು ಜನ ಒಂದು ಮರು ಮಾತಾಡದೆ ಅಲ್ಲಿಂದ ಹೊಟ್ಟೋದ್ರಂತೆ. ನಮಗೆ ಈ ಬಸವಣ್ಣನವರ ಲಿಂಗಾಯತರ ಸಂಘ, ಕನಕದಾಸರ ಕುರುಬರ ಸಂಘ, ಕುವೆಂಪು ಅವರ ಒಕ್ಕಲಿಗರ ಸಂಘ, ಎಷ್ಟೋ ಮೌಢ್ಯಗಳನ್ನ ತುಂಬಿಕೊಂಡು ಇನ್ನೂ ಅದೇ ಪೂರ್ವಗ್ರಹದೊಳಗಡೆ ಬದುಕ್ತಾ ಇದ್ದೀವಿ ನಾವು. ಅಂದ್ರೆ ಈ ಮೂವರೂ, ಬಸವಣ್ಣ ಆಗ್ಲಿ, ಕನಕದಾಸರಾಗ್ಲಿ, ಕುವೆಂಪು ಆಗ್ಲಿ, ಎಲ್ಲರನ್ನೂ ಈ ಜಾತಿ ಪದ್ಧತಿಯಿಂದ ಆಚೆ ಬನ್ನಿ, ಮನುಷ್ಯರಾಗಿ ಬದುಕಿ ಅಂತ ಹೇಳಿದವರು, ಕೊನೆಗೆ ನಾವು ಅವರನ್ನು ಈ ಜಾತಿ ಸಂಕೋಲೆ ಒಳಗಡೆ ತುರುಕ್ತಾ ಇದೀವಿ, ಅವರನ್ನು ಸೇರ್ಸ್ಕೋತಾ ಇದೀವಿ ಅಂತಂದ್ರೆ ನಮ್ಮಂತ ಮತಿಹೀನರಿನ್ ಯಾರೂ ಇಲ್ಲ.